ಯಾವ ರೀತಿಯಲ್ಲಿ ನಾವು ಮುಂದುವರಿಬೇಕಾಗಿದೆ ಅದನ್ನ ಪುನಃ ಸಂಘಟಿಸುವಂಥದ್ದು ಒಂದು ಜವಾಬ್ದಾರಿ ಇದೆ ನಮ್ಮೆಲ್ಲರದ್ದು. ಯಾಕಂದರೆ ಆಧುನಿಕ ಭಾರತ ಅಂದಿನ ಭಾರತಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಅದನ್ನ ಪುನಃ ಸಂಘಟಿಸಿ ಆ ಧರ್ಮ, ಸಾಮಾನ್ಯ ಧರ್ಮ ಎಲ್ಲರಿಗೂ ಕೂಡ ಲಭ್ಯ ಮಾಡಿಕೊಟ್ಟು ಆ ವೀರಶೈವ ಪರಂಪರೆಯನ್ನು ಕೂಡ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾವೆಲ್ಲರೂ ಆಶಿಸುತ್ತಾ, ಇದು ಸಮಸ್ತ ಭಾರತೀಯರಿಗೆ ಲಾಭ ಕೊಡುವಂಥದ್ದು ಒಳ್ಳೆಯ ಧರ್ಮ. ಇದು ಭಾರತೀಯ ಒಂದು ಮೂಲ ಏನು ತತ್ವಗಳಿದ್ದಾವೆ, ನಮ್ಮ ಭಾರತೀಯ ಧರ್ಮದ ಮೂಲ ತತ್ವಗಳು ಎಲ್ಲಕ್ಕಿಂತ ಸರಳವಾಗಿ ಎಲ್ಲರಿಗೂ ಮುಟ್ಟುವಂಥದ್ದು ಒಂದು ಒಳ್ಳೆಯ ಪರಂಪರೆ ಅಂದರೆ ಅದು ವೀರಶೈವ ಪರಂಪರೆ. ನಿಜಕ್ಕೂ ನಾವು ಇದನ್ನ ರಕ್ಷಣೆ ಮಾಡಬೇಕಾಗಿದೆ ಮತ್ತು ಇದ್ರ ಬಗ್ಗೆ ಒಂದು ಅರಿವು ಮೂಡಿಸೋ ಮೂಲಕ ಒಳ್ಳೆಯ ತತ್ವಗಳನ್ನು ನಮ್ಮ ಮುಂಬರುವ ಪೀಳಿಗೆಯಲ್ಲಿ ಅಳವಡಿಸ್ಕೊಂಡು ನಾವು ಮುಂದುವರಿಬೇಕಾಗಿರೋದು ಅತಿ ಅವಶ್ಯ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪಂಚಾಚಾರ್ಯರುಗಳು ಇದ್ದಾರೆ, ಉಜ್ಜಯಿನು, ಕಾಶಿ, ನಮ್ಮ ಕೇದಾರರು, ನಂತರ ಇಲ್ಲಿ ನಮ್ಮ ರಂಭಾಪುರಿ ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಭಾಳ ಸಂತೋಷವಾಯಿತು ಇಂಥ ಒಂದು ಒಳ್ಳೆ ವೇದಿಕೆಯಲ್ಲಿ ಪಂಚಾಚಾರ್ಯರು ಎಲ್ಲರ ಒಂದು ಏನು ಆಶೀರ್ವಾದ ಪಡೆಯಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ನಮ್ಮ ಪರಮಾತ್ಮನಿಗೆ ಇನ್ನೊಂದು ಹೆಸರು ಅಂದರೆ ಶಿವನ 5 ಮುಖ ಅಂದರೆ ಅದು ಪಂಚಾಚಾರ್ಯರು. ಪಂಚಾಚಾರ್ಯರ ಒಂದು ಏನು ಇವತ್ತು ಆಶೀರ್ವಾದ ಆಗಿದೆ, ಅದು ನಮ್ಮ ಪರಮಾತ್ಮನ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಬಾಳೆಹೊನ್ನೂರು, ಚಿಕ್ಕಮಗಳೂರು ಯಾವತ್ತೂ ಸಹ ಮೈಸೂರಿಗೆ ವಿಶೇಷವಾಗಿ ಒಂದು ನಿಕಟವಾದಂಥ ಸಂಬಂಧ ಅಂತ ಹೇಳಿದರೆ ತಪ್ಪಾಗಲ್ಲ. ಈಗಾಗಲೇ ನಮ್ಮ ಸಚಿವರು ಹೇಳಿದೆ, ಈ ರಸ್ತೆ ಭಾಳ ಈಗ ಒಂದು ಗುಂಡಿ ಬಿದ್ದ ರಸ್ತೆಯಲ್ಲೇ ನಾವು ಬರಬೇಕಾಗಿತ್ತು ಮೈಸೂರಿನಿಂದ, ಅದರ ಅಭಿವೃದ್ಧಿ ಆಗಬೇಕಾಗಿದೆ. ಆ ಕೆಲಸಲ್ಲೂ ಕೂಡ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಯಾಕಂದರೆ ಇಲ್ಲಿರುವಂಥದ್ದು ರಂಭಾಪುರಿ ಮಠ ಇರ್ಬೋದು, ನಂತರ ಶೃಂಗೇರಿ ಮಠ ಇರ್ಬೋದು, 2 ರಾಷ್ಟ್ರೀಯ ಮಠಗಳು. ಆದರೆ ಇಂಥ ಜಾಗದಲ್ಲಿ ನಾವು ಅಭಿವೃದ್ಧಿ ಮಾಡಿ ಭಕ್ತರಿಗೆ ಅನುಕೂಲ ಮಾಡದೇ ಇದ್ದರೆ ಇನ್ಯಾವ ಜಾಗದಲ್ಲಿ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ. ಇದನ್ನ ಮಾಡೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋಣ. ಭಕ್ತಾದಿಗಳಿಗೂ ಕೂಡ ಅವ್ರಿಗೆ ಇಲ್ಲಿ ಬಂದು ಆಶೀರ್ವಾದ ಪಡೆಯಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡೋಣ ಅಂತ ಹೇಳ್ತಾ, ಈಗಾಗಲೇ ನಾನು ಇನ್ನೂ ರಾಜಕೀಯವಾಗಿ ಮಾತಾಡೋಕ್ಕೆ ಹೋಗಲ್ಲ. ಆಗಲಿ ನಮ್ಮ ಸಚಿವರು ಭಾಳ ಮಾತಾಡಿದರೆ, ನಾವೇನು ಅದಕ್ಕೆ ಸೇರಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಒಂದಂತೂ ನಿಜ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸದಾ ನಾವು ಧರ್ಮದ ಪರವಾಗಿ ನಿಂತಿರುವಂಥದ್ದು ಸಮುದಾಯ. ಭಾರತಾಂಬೆಯ ಗರ್ಭದಲ್ಲೇ ಹುಟ್ಟಿರ್ತಕ್ಕಂಥ ಒಂದು ಸಮುದಾಯ ಅಂದರೆ ಅದು ಕನ್ನಡಿಗರು, ಕರ್ನಾಟಕದ ನಿವಾಸಿಗಳು. ನಮ್ಮ ಕುವೆಂಪು ಅವರೇ ಹೇಳಿದ್ದಾರೆ, ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ. ಅಂದರೆ ಭಾರತಾಂಬೆಯ ಗರ್ಭದಲ್ಲೇ ಈ ಕನ್ನಡಾಂಬೆ ಹುಟ್ಟಿರ್ತಕ್ಕಂಥದ್ದು. ಸದಾ ಒಂದು ಭಾರತೀಯ ತತ್ವಗಳು ಅಳವಡಿಸ್ಕೊಂಡು ನಮ್ಮದೇ ಆದಂಥ ಅನನ್ಯ ಪಾರಂಪರೆ, ಅದರಲ್ಲಿ ಮಹತ್ವವಾದಂಥ ಭಾಗ ಸದಾ ಆ ಭಾರತಾಂಬೆಯ ಒಂದು ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಒಂದು ಸಮುದಾಯ. ಈಗಾಗಲೇ ಅದರ ಒಂದು ಉದಾಹರಣೆ ಇಲ್ಲೇ ವೇದಿಕೆಯಲ್ಲಿ ಈ ಒಂದು ಪಾರಂಪರೆ ಒಂದು 5 ಸ್ಥಾನದಲ್ಲಿ ಭಾರತದಲ್ಲಿ ತಮ್ಮ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅದಕ್ಕಿಂತ ದೊಡ್ಡ ಉದಾಹರಣೆ ಎಲ್ಲೂ ಇಲ್ಲ. ಭಾರತಾಂಬೆ ಅಂತ ಒಂದು ಇದು ಏಕತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಬೇರೆ ಇದು ಶುರು ಮಾಡಿದ್ದಾರೆ. ಅದು ನಿಜ ಅಲ್ಲ, ಏಕತೆಯಲ್ಲಿ ವೈವಿಧ್ಯತೆ ಇದೆ. ಅದಕ್ಕೂ ಮೂಲ ಒಂದೇನೆ, ಅದರಿಂದ ಒಂದು ವೈವಿಧ್ಯತೆ ಇದೆ. ನಮ್ಮ ಭಾರತದಲ್ಲಿ ನಾವು ಪರಂಪರೆಯನ್ನು ಬೇರೆ ಬೇರೆ ರೀತಿ ತೋರಿಸ್ಕೋತೀವಿ, ಬೇರೆ ಬೇರೆ ರೀತಿ ಅದನ್ನ ಪ್ರದರ್ಶನ ಮಾಡ್ತೀವಿ. ಆದರೆ ಎಲ್ಲನೂ ಕೂಡ ಮೂಲ ಒಂದೇನೆ. ನಾವೆಲ್ಲರೂ ಭಾರತೀಯರಾಗಿ ಭಾರತಾಂಬೆಗೆ ಗೌರವ ಕೊಡೋ ಮೂಲಕ ನಮ್ಮ ಕನ್ನಡಾಂಬೆಯ ರಕ್ಷಣೆ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ರಂಭಾಪುರಿ ಮಠದ ಶ್ರೀಗಳಿಗೆ, ಉಪಸ್ಥಿತರಿರುವ ಎಲ್ಲ ಭಗವತ್ಪಾದರಿಗೆ ಮತ್ತೊಮ್ಮೆ ನನ್ನ ಪೂರ್ವಕವಾದಂತಹ ಗೌರವವನ್ನು ಸಲ್ಲಿಸುತ್ತಾ, ಬಾಳೆಹೊನ್ನೂರಿನ ಎಲ್ಲ ಪ್ರೀತಿ ನಿವಾಸಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವು ಕಾಲಭೈರವೇಶ್ವರ ಸ್ವಾಮಿ ನಮ್ಮೆಲ್ಲರ ಶ್ರೀಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.